ಆಮೇಲೆ ಕಾಂತರಾಜು ಅವರೇನು ರಿಜಿಸ್ಟ್ರಾರ್, ಅವರು RCS ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ಏನು ಕನ್ನಡದಲ್ಲಿ ಏನಂತ ಕರೆಯೋದು ಅದಕ್ಕೆ? ರಿಜಿಸ್ಟ್ರಾರ್ ಅನ್ನೋದೇ ಕನ್ನಡದಲ್ಲಿ ಮಾಡಿ, ನಿಬಂಧಕರಿಗೆ ಮಾಡಬೇಡಿ ಅಮ್ಮ, ರಿಜಿಸ್ಟ್ರಾರ್ ಅಂತಲೇ ಕನ್ನಡದಲ್ಲಿ ಮಾಡಿ. ಕುವೆಂಪು ಏನು ಹೇಳ್ತಿರು ಗೊತ್ತಾ? ಕನ್ನಡ ಪದ ಜನಪ್ರಿಯ ಆಗಿರ್ತಕ್ಕಂಥ ಕನ್ನಡ ಪದ ಸಿಕ್ಕದೆ ಹೋದರೆ ಇಂಗ್ಲೀಷ್ ಪದಕ್ಕೆ ರುಕಾರ ಸೇರಿಸ್ಬಿಡಿ ಅಂತ. ಇಂಗ್ಲೀಷ್ ಪದಕ್ಕೆ ರುಕಾರ ಸೇರಿಸ್ಬಿಡಿ ಅಂತ. ಈಗ ಕಾರು ಅನ್ನೋದು ಇಂಗ್ಲೀಷ್ ಕನ್ನಡ ಪದನ? ಮೋಟಾರು ಅನ್ನೋದು ಕನ್ನಡ ಪದನ? ಅದಕ್ಕೆ ಉಕಾರ ಸೇರಿಸ್ಬಿಡಿ ಅಂತ ಹೇಳ್ತಾ ಇದ್ರು ಕುವೆಂಪು ಅವರು. ಯಾವುದಕ್ಕೆ? ಈಗ ಜನರ ಬಳಕೆಯಲ್ಲಿರ್ತಕ್ಕಂಥ ಪದ ಇದೆಯಲ್ಲ, ಜನರ ಬಳಕೆಯಲ್ಲಿರ್ತಕ್ಕ ರಿಜಿಸ್ಟ್ರಾರ್ ಅಂದರೆ ಗೊತ್ತಾಗುತ್ತೆ, ನಿಬಂಧಕರು ಅಂದರೆ ಗೊತ್ತಾಗಲ್ಲ ಅಲ್ವಾ? ರಿಜಿಸ್ಟ್ರಾರು ಆದಂಥ ಕಾಂತರಾಜು ಅವರೇ, ಈ ಥರ ಎಲ್ಲ ಹಿರಿಯ ಅಧಿಕಾರಿಗಳೇ, ಈ ಥರ ಎಲ್ಲ ಸ್ನೇಹಿತರೇ, ಆಮೇಲೆ ಮಾಧ್ಯಮದ ಗೆಳೆಯರೇ, ಇವತ್ತು ಸಹಕಾರ ಸಮೃದ್ಧಿ ಸೌಧ ಇದನ್ನು ನಾವೆಲ್ಲರೂ ಕೂಡ ಸೇರಿ ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇವೆ. ಒಂದು ಸಂತೋಷದ ವಿಚಾರ ಏನಪ್ಪ ಅಂತಂದರೆ, ಇದಕ್ಕೆ ನಾನೇ ಭೂಮಿ ಪೂಜೆ ಮಾಡಿದ್ದೆ. ಅಂದಿನ ಸಹಕಾರ ಸಚಿವರಾದಂಥ ರಾಜಣ್ಣವರು ಕರ್ಕೊಬಂದು ನನಗೆ ಇಲ್ಲಿ ಭೂಮಿ ಪೂಜೆ ಮಾಡಿಸಿದರು. ಇವತ್ತು ಇದೇ ಇಲಾಖೆಯ ಸಚಿವನಾಗಿ, ಸಹಕಾರ ಸಚಿವನು ನಾನು ಯಾವತ್ತೂ ಸಹಕಾರಿ ಆಗಿರಲಿಲ್ಲ, ಆದರೂ ಸಹಕಾರ ಇಲಾಖೆ ನಡೆಸ್ತಾ ಇದ್ದೀನಿ, ಸಹಕಾರ ಸಚಿವನಾಗಿದ್ದೇನೆ. ಹಾಗಾಗಿ ನಾನು, ರಾಜಣ್ಣವರು ಮತ್ತು ಇತರ ಎಲ್ಲ ಸ್ನೇಹಿತರುಗಳು, ಆಗ ಕ್ಯಾಪ್ಟನ್ ರಿಜಿಸ್ಟ್ರಾರ್ ಆಗಿದ್ರಿ ಅಲ್ವಾ? ಅವರೇ. ಆಗ ನಾವು ಪೂಜೆ ಮಾಡೋದು ಅತ್ಯಂತ ಸಂತೋಷದಿಂದ ಪೂಜೆ ಮಾಡಿದ್ದೋ. 2 ವರ್ಷದಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ದು ಅಲ್ವಾ? ಆದರೆ 3 ವರ್ಷ ಆಯ್ತಾ ಬಂತು. ಜೂನ್ ತಿಂಗಳಲ್ಲಿ 2023 ಜೂನ್ ತಿಂಗಳಲ್ಲಿ ಇದಕ್ಕೆ ಗುದ್ಲಿ ಪೂಜೆ ಮಾಡಿದ್ದದು.